1936 ಜರ್ಮನಿಯಲ್ಲಿ ಒಲಿಂಪಿಕ್ಸ್ ಪಂದ್ಯಾವಳಿ ನಡೀತಾ ಇತ್ತು. ಆಗಿನ ಕಾಲದಲ್ಲಿ ಕ್ರೀಡೆ ದೊಡ್ಡ ಹಬ್ಬ, ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಹಾಕಿ ಆಗಿತ್ತು. ಜರ್ಮನಿ ಆ ಕಾಲದಲ್ಲಿ ಪ್ರಬಲವಾದಂತ ತಂಡ, ಹಾಕಿ ಚಿನ್ನದ ಪದಕ ಗೆದ್ದೇ ಗೆಲ್ಲುತ್ತೆ ಹೇಳುವಂತ ತಂಡ. ಭಾರತ ಅವಾಗ ಬ್ರಿಟಿಷರ ಕೈಯಲ್ಲಿತ್ತು, ಭಾರತ ಕೂಡ ಸ್ಪರ್ಧೆ ಮಾಡಿತ್ತು. ಪಂದ್ಯಗಳನ್ನ ಒಂದಾದ್ಮೇಲೆ ಜರ್ಮನಿ ಗೆಲ್ತಾ ಬಂತು. ಸೆಮಿಫೈನಲ್ ಗೆದ್ದು ಫೈನಲ್ಗೆ ತಲುಪಿತು. ಫೈನಲ್ ಪಂದ್ಯದಲ್ಲಿ ಜರ್ಮನಿಗೆ ಆ ದಿನ ಎದುರಾಳಿ ಭಾರತ ಕೂಡ ಆಗಿನ ಕಾಲದಲ್ಲಿ ಹಾಕಿಯಲ್ಲಿ ತುಂಬಾ ಪ್ರಬಲವಾಗಿತ್ತು, ಸ್ಟ್ರಾಂಗ್ ಟೀಮ್. ಎಲ್ಲಾ ಪಂದ್ಯಗಳನ್ನು ಗೆದ್ಕೊಂಡು ಒಂದು ವಿಭಾಗದಿಂದ ಭಾರತ, ಇನ್ನೊಂದು ವಿಭಾಗದಿಂದ ಜರ್ಮನಿ. ಫೈನಲ್ ಪಂದ್ಯ ಬಂತು. ತುಂಬಾ ಕಿಕ್ಕಿರು ಜನ ಸೇರಿದ್ರು ಸ್ಟೇಡಿಯಂ ನಲ್ಲಿ. ಆಗಿನ ಕಾಲದಲ್ಲಿ ಊಹೆ ಮಾಡ್ಕೊಳ್ಳಿ, ನಾವೇ ಚಿನ್ನದ ಪದಕ, ಗೋಲ್ಡ್ ಮೆಡಲ್ ನಾವೇ ತಗೊಳ್ಳೋದು ಅಂತ ಹೇಳ್ಕೊಂಡ್ಬಿಟ್ಟು ಪ್ರೇಕ್ಷಕರ ಮಧ್ಯದಲ್ಲಿ ಆಗಿನ ಕಾಲದ ರಾಷ್ಟ್ರಾಧ್ಯಕ್ಷ, ಜರ್ಮನಿಯ ರಾಷ್ಟ್ರಾಧ್ಯಕ್ಷ ಹಿಟ್ಲರ್ ಕುಳಿತುಕೊಂಡಿದ್ದ. ಭಾರತ ಏನಿದೆಯಪ್ಪ, ಭಾರತ ಸುಲಭವಾಗಿ ಸೋಲಿಸಬಹುದು ನಾವು ಅಂತ. ಪಂದ್ಯ ಪ್ರಾರಂಭವಾಯಿತು. ಮೊದಲನೇ ಗೋಲ್ ಹೊಡೆದ್ರು ಯಾರು? ಭಾರತ ಹೊಡಿತು. ಎರಡನೇ ಗೋಲ್ ಹೊಡಿತು, ಮೂರನೇ ಗೋಲ್ ಹೊಡಿತು. ಕೂಗ್ತಾ ಇದ್ದವರು ಸ್ಟೇಡಿಯಂ ನಲ್ಲಿ. ಆರನೇ ಗೋಲ್ ಹೊಡೆದಾಗ ಹಿಟ್ಲರ್ನಿಗೆ ಬಹಳ ಮುಜುಗರ ಆಯ್ತು, ಕಸಿಲ್ಸಿ ಆಯ್ತು ಅವನಿಗೆ. ಏನಪ್ಪ ಇದು, ನಮ್ ದೇಶ ಗೋಲ್ಡ್ ಮೆಡಲ್ ತಗೊಳುತ್ತೆ ಅಂತ ಮಾಡಿದ್ದೆ ನಾನು, ಆದ್ರೆ ಒಂದೇ ವ್ಯಕ್ತಿಯ ಭಾರತ ವಿರುದ್ಧ ಟೀಮ್ ನಲ್ಲಿರುವಂತ ಒಂದೇ ವ್ಯಕ್ತಿ ಗೋಲ್ ಒಂದಾದ್ಮೇಲೆ ಗೋಲ್ ಮಾಡ್ತಾ ಇದ್ದಾನಲ್ಲ. ಆರನೇ ಗೋಲಿಗೂ ಬಂದ್ ನಿಂತಿದೆ. ನಿಲ್ಲಿಸ್ದ ಅವನು, ಮ್ಯಾಚ್ ಸ್ಟಾಪ್ ಅಂತಂದ. ಯಾರಪ್ಪ ಆತ ಒಬ್ಬನೇ ಗೋಲ್ ಹೊಡಿತಾ ಇದ್ದಾನೆ ಅಂತ ಕೇಳ್ದ. ಭಾರತದಿಂದ ಬಂದವನು ಸರ್, ಯಾರೋ ಮೇಜರ್ ಧ್ಯಾನ್ ಚಂದ್ ಅಂತೆ ಅಂತಂದ್ರು. ಧ್ಯಾನ್ ಚಂದ್ 6 ಗೋಲು ನಿರಂತರವಾಗಿ ಹೊಡೆದಾಗ ಹಿಟ್ಲರ್ನಿಗೆ ಒಂದರ ಶಾಕ್. ಏನಪ್ಪಾ ಇದು, ನಾವೇ ಗೋಲ್ಡ್ ಮೆಡಲ್ ಹೇಳುವವರು ಏನೋ ಷಡ್ಯಂತ್ರ ಮಾಡಿರ್ಬೇಕು ಅಂತ ತಗೊಂಬನ್ನಿ ಹಾಕಿ ಸ್ಟಿಕ್ ಅಂತ ಹೇಳ್ತಾನೆ. ಮ್ಯಾಗ್ನೆಟ್ ಏನೋ ಇದೆಯಂತ ಆ ಬ್ಯಾಟ್ ಅನ್ನ, ಹಾಕಿ ಬ್ಯಾಟ್ ಅನ್ನ ಚೂರು ಮಾಡ್ತಾನೆ. ಮತ್ತೆ ಪ್ರಾರಂಭ ಅಂತ ಹೇಳ್ತಾರೆ. 7ನೇ ಗೋಲ್ ಆಯ್ತು, 8ನೇ ಗೋಲ್ ಆಯ್ತು. ಭಾರತದ್ದು ಚೀಟಿ ಹೊಡಿತಾರೆ ರೆಫರಿಗಳು. ಗೋಲ್ಡ್ ಮೆಡಲ್ ನಮಗೆ ಆಗ್ಬೇಕಲ್ವಾ, ನಾವು ಹೆಂಗಾರು ಮಾಡಿ ಗೆಲ್ಲಬೇಕು, ಅವ್ರನ್ನ ಸೋರ್ಸಲೇಬೇಕು ಅಂತ ಸ್ಟೇಡಿಯಂ ನಲ್ಲಿ ನೀರ್ ಜಲಿಸ್ತಾನೆ. ಯಾರು ಬಿದ್ದ್ಬಿಡ್ಬೇಕು ಭಾರತೀಯರು ಅಂತ ನೆಲಕ್ಕೆ ನೀರ್ ಹಾಕ್ಸ್ತಾರೆ. ಮತ್ತೆ ಪಂದ್ಯ ಪ್ರಾರಂಭ ಆಗುತ್ತೆ. ಓಡಕ್ಕಾಗೋದಿಲ್ಲ ಭಾರತೀಯರಿಗೆ. ಧ್ಯಾನ್ ಚಂದ್ ಏನ್ ಮಾಡ್ತಾರೆ ಅಂದ್ರೆ, ನನ್ನ ದೇಶಕ್ಕೆ ಚಿನ್ನದ ಪದಕ ಬರಬೇಕು ಅಂತ ಶೂ ಅನ್ನು ಕಳಕಿ ಎಸೆದ್ದಾನೆ, ಬರಿಗಾಲಲ್ಲಿ ಆಟ ಆಡ್ತಾನೆ. ಆ ದಿನ ಮುಗಿಯುವ ಹಂತ ಬಂತು. ಭಾರತ ಗೆದ್ದಿತು, ಜರ್ಮನಿ ಸೋತಿತ್ತು. 16 ಗೋಲು ಭಾರತಕ್ಕೆ, ಜರ್ಮನಿಗೆ ಒಂದೇ ಒಂದು ಗೋಲು. ಗೋಲ್ಡ್ ಮೆಡಲ್ ತಗೊಳ್ತೇವೆ, ಸಂಭ್ರಮ ಆಚರಣೆ ಮಾಡಬೇಕು ಅಂತ ಬಂದಂತ ಹಿಟ್ಲರು ಮಾತಾಡೋದಿದ್ದೆ ಒಳಗೆ ಹೋಗ್ಬಿಡ್ತಾನೆ. ಧ್ಯಾನ್ ಚಂದನನ್ನ ಹಿಟ್ಲರ್ ಕರೆಸ್ತಾನೆ ರಾತ್ರಿ. ಯಾರಪ್ಪ ನೀನು ಅಂತ ಕೇಳ್ತಾನೆ. ಧ್ಯಾನ್ ಚಂದ್ ಹೇಳ್ತಾನೆ, ನಾನು ಭಾರತ ದೇಶದ ಆರ್ಮಿಯ ಒಂದು ಸೈನಿಕ ಅಂತ ಹೇಳ್ತಾನೆ. ನಿನ್ನನ್ನು ಮಾರ್ಷಲ್ ಆಗಿ ಮಾಡ್ತೇನೆ, ಇಲ್ಲಿ ಬೇಕಾದಷ್ಟು ಹಣ ಸುರಿತೇನೆ, ಜರ್ಮನಿ ಟೀಮ್ ಪರವಾಗಿ ಆಡಬೇಕು ಅಂತ ಎಲ್ಲದನ್ನು ಕೊಡ್ತೇನೆ ಅಂದ. ತಿರಸ್ಕಾರ ಮಾಡ್ತಾನೆ. ನನ್ನ ದೇಶ ನನಗೆ ಮುಖ್ಯ, ನನ್ನ ಜವಾಬ್ದಾರಿಯೇ ನನಗೆ ಮುಖ್ಯ ಅಂತಂದ ಅವನು.